ನಮಸ್ಕಾರ ಎಲ್ಲರಿಗೂ. ಪೋಸ್ಟಲ್ ಲೈಫ್ ವಿತ್ ಸುರೇಖಾ ಚಾನೆಲ್ಗೆ ಸ್ವಾಗತ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಾನಿವತ್ತು ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ಸುಳಿ ರೊಟ್ಟಿ ಅಂದ್ರೆ ಪಾತೋಳಿ. ನಮ್ ಕಡೆ ಎಲ್ಲ ಸುಳಿ ರೊಟ್ಟಿ ಅಂತ ಹೇಳ್ತೀವಿ. ಉತ್ತರ ಕನ್ನಡ ಕಡೆ ಎಲ್ಲರಿಗೂ ಗೊತ್ತಿರ್ತದೆ. ನಾನು ಅದು ಇವತ್ತು ಮಾಡ್ತಿದ್ದೀನಿ. ಅದು ಹೆಂಗ್ ಮಾಡೋದು ಅಂತ ಹೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ನಮಗೀಗ ಸುಳಿ ರೊಟ್ಟಿ ಮಾಡೋಕ್ಕೆ ತೆಂಗಿನಕಾಯಿ, ಅರಿಶಿನ ಎಲೆ, ಸ್ವಲ್ಪ ಬೆಲ್ಲ, ಹೆಸರುಬೇಳೆ, ಹಾಗೆ ಕಡಲೆಬೇಳೆ, ಬಿಳಿ ಎಳ್ಳು ಮತ್ತು ಒಂದು 4 ಏಲಕ್ಕಿ, ಇದಿಷ್ಟು ಬೇಕು. ಫಸ್ಟು ಕಡಲೆಬೇಳೆನ ಹುರ್ಕೊಳ್ಳುವ. ಕಡಲೆಬೇಳೆ ಮತ್ತು ಅಂಬೆಸರು ಬೇಳೆ. ಈಗ ಅಕ್ಕಿ ಹಿಟ್ಟು ಕಲಸಿರ್ತಾರ, ಅಂಗಡಿ ಸಿಗೋದು ತಗೋಬಹುದು, ಎಂತ ತೊಂದರೆ ಇಲ್ಲ. ಸ್ವಲ್ಪ ಉಪ್ಪು ಹಾಕೊಂಡು ಹಿಟ್ಟು ಕಲ್ಸ್ಕೊಳ್ಳಿ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸಬೇಕು. ಬೆಲ್ಲೆಲ್ಲ ಕರಗಿ ಪಾಕ ಆಗಿ ಸ್ವಲ್ಪ ಗಟ್ಟಿ ಅನ್ಸುತ್ತೆ. ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಈಗಲೇ ಸೇರಿಸ್ಕೊಂಡೆ. ಹೆಸರುಬೇಳೆ ಮತ್ತೆ ಕಡಲೆಬೇಳೆ ಅದು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಈಗ ಅದನ್ನ ಮಿಕ್ಸ್ ಮಾಡುತ್ತೆ. ಇದು ಸ್ವಲ್ಪ ತರಿ ಇದ್ರೆ, ಇದು ಸ್ವಲ್ಪ ತರಿ ಇರಲಿ, ಒಂಚೂರು ರವಾ ಟೈಪ್. ಅದು ಪಂಚಕಜಾಯಿ ಜೊತೆ ತಿನ್ಬೇಕಾದ್ರೆ ಅದೊಂಥರ ಸಣ್ಣದಾಗಿ ಬಾಯಿಗೆ ಸಿಗ್ತದಲ್ಲ, ಚಲೋ ಆಗ್ತದೆ ಅದು. ನೋಡಿ ಹಿಂಗೆ ಕಟ್ಕೊಂಡು ನಾವು ರೆಡಿ ಮಾಡ್ಕೊಂಡಿರೋಂಥದ್ದು ಪಂಚಕಜಾಯಿ ಪೂರಣ, ಅದನ್ನು ಈ ಥರ ಹಾಕೊಳ್ಬೇಕು ಮಟನ್ ಮಧ್ಯದಲ್ಲಿ. ಇದು ಬಿಸಿ ಇದಕ್ಕೆ ಸ್ಪೂನಲ್ಲಿ ಹಾಕ್ತಾ ಇದ್ದೆ, ಸ್ವಲ್ಪ ತಣ್ಣದ್ರೆ ಕೈಯಲ್ಲಿ ಚೆಂದ ಹಾಕ್ಬೋದು. ಈ ಥರ ಹಾಕಿ ಮಾಡ್ತದೆ. ಮಾಡಿ ಇಡ್ಲಿ ಪಾತ್ರೆಗೆ ಇಟ್ಟರೆ ಆಯ್ತು. ಒಂದೊಂದೇನೆ ನೀವು ಎಲೆ ತುದಿನ ಕಟ್ ಮಾಡಿದ್ರೂ ಒಳ್ಳೇದು, ಇಡೋದಕ್ಕೆ ಚಲೋ ಆಗ್ತದೆ. ಅಂತೂ ಇಂತೂ ರೊಟ್ಟಿ ಹಣದಾಯಿತು. ಎಲೆ ಉದ್ದುದ್ದ ಇದೆ ಅಂತ ಹೇಳಿ ನಾನು ಕಟ್ ಮಾಡಿ ಹಿಂಗೆ ಹಾಕಿದ್ದೆ. ಈಗ ಬೇಯಿಸೋಕಿಡು.
ಇಲ್ಲಿ ನೋಡಿ, ಸುಳಿ ರೊಟ್ಟಿ ಬೆಂದಿದೆ. ಇನ್ನೊಂದು 2 ನಿಮಿಷ ಇಟ್ಟು ಆಮೇಲೆ ತಿನ್ಬೋದು.